ಇನ್ನಷ್ಟು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ನಿವೃತ್ತ ವಾಯುಸೇನಾ ಅಧಿಕಾರಿ ಮೋಹನ್ ಅವರಿದ್ದಾರೆ. ಸರ್, ಈ ವಿಚಾರದಲ್ಲಿ ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ರಾಬರ್ಟ್ ವಾದ್ರಾ ಅವರಂತಹ ಪ್ರಭಾವಶಾಲಿ ವ್ಯಕ್ತಿಗಳ ಹೇಳಿಕೆಗಳು ಅಂದ್ರೆ ಮುಸ್ಲಿಮರು ಈ ದೇಶದಲ್ಲಿ ಬಹಳ ವೀಕ್ ಫೀಲ್ ಆಗ್ತಾರೆ, ಹಾಗಾಗಿ ಇಂಥವೆಲ್ಲ ಸಂಭವಿಸುತ್ತೆ, ಈ ತರದ ಭಾವನೆಗಳನ್ನು ಕೊಡುವಂತ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ? ತಮ್ಗೇನ್ ಅನ್ಸುತ್ತೆ ಈ ಹೇಳಿಕೆ ಬಗ್ಗೆ? ಇಲ್ಲ ಮೇಡಮ್, ಈ ಪೊಲಿಟಿಕಲ್ ಪರ್ಸನಲ್ಸ್ ಏನ್ ಕಾಮೆಂಟ್ಗಳಿದಾವಲ್ಲ ಅದ್ರ ಬಗ್ಗೆ ನಾ ಯಾವುದೇ ಕೂಡ ರಿಯಾಕ್ಷನ್ ಮಾಡ್ಕೊಡ್ಲಿಕ್ಕೆ ತಯಾರಿಲ್ಲ. ನಾಲಾಯಕ್ರಿ ಇವರು, ಬುದ್ಧಿಗೇಡಿಗಳು. ಇವ್ರನ್ನ ಗೊತ್ತಾ ಇವ್ರಿಗೆ ಏನ್ ಆ ಫ್ಯಾಮಿಲಿ ಜೊತೆ ಆಗಿದೆ ಅಂತ? ಸಾಮಾನ ನೋಡಿ ಕೊಂದಿದ್ದಾರೆ. ಮತ್ತೆ ಇವನು ಹೇಳ್ತಾನೆ ಮುಸ್ಲಿಂ ತುಷ್ಟೀಕರಣ ಆಗ್ಬೇಕು, ಮುಸ್ಲಿಂಗೆ ಇದು ಆಗ್ಬೇಕಂತ. ನಾಚಿಕೆ ಬರಲ್ವಾ ಇವ್ಗೆ? ಅಂತವ್ರ ಬಗ್ಗೆ ಏನ್ ಮಾತಾಡೋದು ಮೇಡಮ್? ಆಸ್ ಎ ಡಿಫೆನ್ಸ್ ಪರ್ಸನ್ ಐ ಫೀಲ್ ಅಶೇಮ್ಡ್ ಆಫ್ ಇಟ್. ಇಂಥವ್ರ ಬಗ್ಗೆ ಏನ್ ಮಾತಾಡೋದು ಮೇಡಮ್ ಹೇಳಿ? ಓಕೆ, ಒಂದ್ ಕಡೆ ಎಲ್ಲಾ ತರದ ಭಾರತದ ಎಲ್ಲಾ ಸೇನಾ ಶಕ್ತಿಯನ್ನ ಒಗ್ಗೂಡಿಸಿ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಆಗ್ರಹ ಕೇಳ್ಬರ್ತಾ ಇದೆ. ಸೊ ಏನ್ ಮಾಡಬಹುದು ಸ್ಟ್ರಾಟಜಿಕಲಿ ಇವ್ರು ನೆಕ್ಸ್ಟ್ ಏನೆಲ್ಲ ಮಾಡಬಹುದು ಅಂತ ಅನ್ಸುತ್ತೆ? ಒಂದು ಮೋಹನ್ ಅವರೇ, ನಾವು ಇದನ್ನ ಆನ್ ಏರ್ ಡಿಸ್ಕಸ್ ಮಾಡುವಂತ ಸಂಗತಿ ಅಲ್ಲ. ದೇಶದ ಒಳಿತಿನ ದೃಷ್ಟಿಯಿಂದ ಹಿಂಗ್ ಮಾಡಬಹುದು ಹಂಗ್ ಮಾಡಬಹುದು ಅಂತ ಎಲ್ಲ ನಾವು ಅದನ್ನ ಹೇಳ್ತಾ ಹೋಗೋದು ದೇಶಕ್ಕೇನೆ, ದೇಶದ ಭದ್ರತೆಗೇನೆ ಒಳ್ಳೇದಲ್ಲ. ಆದರೆ ಎಷ್ಟು ಹೇಳ್ಬೋದು ಅಷ್ಟನ್ನ ಹೇಳ್ಬೋದು ಅಂತಾದ್ರೆ ನೀವ್ ಏನ್ ಹೇಳ್ಬೋದು? ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು? ನಮ್ಮ ಮೂರು ಚೀಫ್ಗಳು ಅಂದ್ರೆ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ನವಾಲ್ ಸ್ಟಾಫ್ ಮತ್ತೆ ಚೀಫ್ ಆಫ್ ಏರ್ ಸ್ಟಾಫ್, ಅವರು ಬ್ಯಾಚ್ಮೇಟ್ ಕೂಡ ಹೌದು, ಮತ್ತೆ ಇಬ್ರು ಜನ ಸೈನಿಕ್ ಸ್ಕೂಲ್ ಕ್ಲಾಸ್ಮೇಟ್ ಕೂಡ ಹೌದು. ಮೊನ್ನೆ ಒಂದು ಇಂಟರ್ವ್ಯೂ ನಲ್ಲಿ ಆರ್ಮಿ ಚೀಫ್ ಅವ್ರು ಹೇಳಿದ್ರು, ನಮ್ದೇನು ಕೋಆರ್ಡಿನೇಷನ್ ಇದೆ, ಆಮೇಲೆ ನಮ್ದೇನು ಕಂಬೈನ್ಡ್ ಸ್ಟ್ರಾಟಜಿ ಇದೆಲ್ಲ ಅದನ್ನ ಜಗತ್ತಿಗೆ ಸಾರ್ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದ ಜಗತ್ತಿದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜಗತ್ತು ಇದು ಇದ್ರೂ ಕೂಡ ಎಷ್ಟು ಮೀಡಿಯಾಕ್ಕೆ ನಾವು ಲೀಕ್ ಮಾಡಬಹುದು ಅಷ್ಟು ಮಾಡ್ತಾರೆ. ಆದ್ರೆ ಇಂಟರ್ನಲ್ಲಿ ಇದೇನು ಆಪರೇಷನ್ ಇದೆಲ್ಲ ನನ್ನ ಅನ್ಸಿದ ಮಟ್ಟಿಗೆ 1971ಕ್ಕೆ ಏನ್ ವಾರ್ ಆಗಿತ್ತಲ್ಲ, 2025 ವಾರು ಅದಕ್ಕಿಂತ ಡೇಂಜರಸ್ ಇದೆ. ಆಮೇಲೆ ಪಾಕಿಸ್ತಾನ ಹಿಡಿಮುಡಿ ಈ ಸತಿ ಮಾತ್ರ ಖಂಡಿತವಾಗಿ ಕಟ್ತಾರೆ ಅನ್ನೋದು ನನ್ನ ಡಿಫೆನ್ಸ್ ಫೋರ್ಸ್ ಮೇಲೆ ನಂಬಿಕೆ ಇದೆ. ಈ ಸರ್ಕಾರದ ಮೇಲೆ ನಂಬಿಕೆ ಇದೆ. ಸ್ಪೆಷಲಿ 2014ರ ಮೋದಿ ಸರ್ಕಾರದ ಮೇಲೆ ಇನ್ನೂ ಕೂಡ ನನಗೆ ವಿಶ್ವಾಸ ಇದೆ. ಇನ್ನೊಂದು, ಮೋಹನ್ ಚಿತ್ಲೆ ಅವರು, ತಾವು ಈ ವಾದ್ರಾ ವಿಚಾರ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮಲ್ಲಿ ಆಕ್ರೋಶ ರೋಷಾವೇಶವನ್ನ ಇನ್ನಷ್ಟು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ನಿವೃತ್ತ ವಾಯುಸೇನಾ ಅಧಿಕಾರಿ ಮೋಹನ್ ಅವರಿದ್ದಾರೆ. ಸರ್, ಈ ವಿಚಾರದಲ್ಲಿ ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ರಾಬರ್ಟ್ ವಾದ್ರಾ ಅವರಂತಹ ಪ್ರಭಾವಶಾಲಿ ವ್ಯಕ್ತಿಗಳ ಹೇಳಿಕೆಗಳು ಅಂದ್ರೆ ಮುಸ್ಲಿಮರು ಈ ದೇಶದಲ್ಲಿ ಬಹಳ ವೀಕ್ ಫೀಲ್ ಆಗ್ತಾರೆ, ಹಾಗಾಗಿ ಇಂಥವೆಲ್ಲ ಸಂಭವಿಸುತ್ತೆ, ಈ ತರದ ಭಾವನೆಗಳನ್ನು ಕೊಡುವಂತ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ? ತಮ್ಗೇನ್ ಅನ್ಸುತ್ತೆ ಈ ಹೇಳಿಕೆ ಬಗ್ಗೆ? ಇಲ್ಲ ಮೇಡಮ್, ಈ ಪೊಲಿಟಿಕಲ್ ಪರ್ಸನಲ್ಸ್ ಏನ್ ಕಾಮೆಂಟ್ಗಳಿದಾವಲ್ಲ ಅದ್ರ ಬಗ್ಗೆ ನಾ ಯಾವುದೇ ಕೂಡ ರಿಯಾಕ್ಷನ್ ಮಾಡ್ಕೊಡ್ಲಿಕ್ಕೆ ತಯಾರಿಲ್ಲ. ನಾಲಾಯಕ್ರಿ ಇವರು, ಬುದ್ಧಿಗೇಡಿಗಳು. ಇವ್ರನ್ನ ಗೊತ್ತಾ ಇವ್ರಿಗೆ ಏನ್ ಆ ಫ್ಯಾಮಿಲಿ ಜೊತೆ ಆಗಿದೆ ಅಂತ? ಸಾಮಾನ ನೋಡಿ ಕೊಂದಿದ್ದಾರೆ. ಮತ್ತೆ ಇವನು ಹೇಳ್ತಾನೆ ಮುಸ್ಲಿಂ ತುಷ್ಟೀಕರಣ ಆಗ್ಬೇಕು, ಮುಸ್ಲಿಂಗೆ ಇದು ಆಗ್ಬೇಕಂತ. ನಾಚಿಕೆ ಬರಲ್ವಾ ಇವ್ಗೆ? ಅಂತವ್ರ ಬಗ್ಗೆ ಏನ್ ಮಾತಾಡೋದು ಮೇಡಮ್? ಆಸ್ ಎ ಡಿಫೆನ್ಸ್ ಪರ್ಸನ್ ಐ ಫೀಲ್ ಅಶೇಮ್ಡ್ ಆಫ್ ಇಟ್. ಇಂಥವ್ರ ಬಗ್ಗೆ ಏನ್ ಮಾತಾಡೋದು ಮೇಡಮ್ ಹೇಳಿ? ಓಕೆ, ಒಂದ್ ಕಡೆ ಎಲ್ಲಾ ತರದ ಭಾರತದ ಎಲ್ಲಾ ಸೇನಾ ಶಕ್ತಿಯನ್ನ ಒಗ್ಗೂಡಿಸಿ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಆಗ್ರಹ ಕೇಳ್ಬರ್ತಾ ಇದೆ. ಸೊ ಏನ್ ಮಾಡಬಹುದು ಸ್ಟ್ರಾಟಜಿಕಲಿ ಇವ್ರು ನೆಕ್ಸ್ಟ್ ಏನೆಲ್ಲ ಮಾಡಬಹುದು ಅಂತ ಅನ್ಸುತ್ತೆ? ಒಂದು ಮೋಹನ್ ಅವರೇ, ನಾವು ಇದನ್ನ ಆನ್ ಏರ್ ಡಿಸ್ಕಸ್ ಮಾಡುವಂತ ಸಂಗತಿ ಅಲ್ಲ. ದೇಶದ ಒಳಿತಿನ ದೃಷ್ಟಿಯಿಂದ ಹಿಂಗ್ ಮಾಡಬಹುದು ಹಂಗ್ ಮಾಡಬಹುದು ಅಂತ ಎಲ್ಲ ನಾವು ಅದನ್ನ ಹೇಳ್ತಾ ಹೋಗೋದು ದೇಶಕ್ಕೇನೆ, ದೇಶದ ಭದ್ರತೆಗೇನೆ ಒಳ್ಳೇದಲ್ಲ. ಆದರೆ ಎಷ್ಟು ಹೇಳ್ಬೋದು ಅಷ್ಟನ್ನ ಹೇಳ್ಬೋದು ಅಂತಾದ್ರೆ ನೀವ್ ಏನ್ ಹೇಳ್ಬೋದು? ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು? ನಮ್ಮ ಮೂರು ಚೀಫ್ಗಳು ಅಂದ್ರೆ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ನವಾಲ್ ಸ್ಟಾಫ್ ಮತ್ತೆ ಚೀಫ್ ಆಫ್ ಏರ್ ಸ್ಟಾಫ್, ಅವರು ಬ್ಯಾಚ್ಮೇಟ್ ಕೂಡ ಹೌದು, ಮತ್ತೆ ಇಬ್ರು ಜನ ಸೈನಿಕ್ ಸ್ಕೂಲ್ ಕ್ಲಾಸ್ಮೇಟ್ ಕೂಡ ಹೌದು. ಮೊನ್ನೆ ಒಂದು ಇಂಟರ್ವ್ಯೂ ನಲ್ಲಿ ಆರ್ಮಿ ಚೀಫ್ ಅವ್ರು ಹೇಳಿದ್ರು, ನಮ್ದೇನು ಕೋಆರ್ಡಿನೇಷನ್ ಇದೆ, ಆಮೇಲೆ ನಮ್ದೇನು ಕಂಬೈನ್ಡ್ ಸ್ಟ್ರಾಟಜಿ ಇದೆಲ್ಲ ಅದನ್ನ ಜಗತ್ತಿಗೆ ಸಾರ್ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದ ಜಗತ್ತಿದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜಗತ್ತು ಇದು ಇದ್ರೂ ಕೂಡ ಎಷ್ಟು ಮೀಡಿಯಾಕ್ಕೆ ನಾವು ಲೀಕ್ ಮಾಡಬಹುದು ಅಷ್ಟು ಮಾಡ್ತಾರೆ. ಆದ್ರೆ
ಇಂಟರ್ನಲ್ಲಿ ಇದೇನು ಆಪರೇಷನ್ ಇದೆಯಲ್ಲ ನನ್ನ ಅನ್ಸಿದ ಮಟ್ಟಿಗೆ 1971ಕ್ಕೆ ಏನ್ ವಾರ್ ಆಗಿತ್ತಲ್ಲ 2025 ವಾರು ಅದಕ್ಕಿಂತ ಡೇಂಜರಸ್ ಇದೆ. ಆಮೇಲೆ ಪಾಕಿಸ್ತಾನ ಹಿಡಿಮುಡಿ ಈ ಸತಿ ಮಾತ್ರ ಖಂಡಿತವಾಗಿ ಕಟ್ತಾರೆ ಅನ್ನೋದು ನನ್ನ ಡಿಫೆನ್ಸ್ ಫೋರ್ಸ್ ಮೇಲೆ ನಂಬಿಕೆ ಇದೆ. ಈ ಸರ್ಕಾರದ ಮೇಲೆ ನಂಬಿಕೆ ಇದೆ. ಸ್ಪೆಷಲಿ 2014ರ ಮೋದಿ ಸರ್ಕಾರದ ಮೇಲೆ ಇನ್ನೂ ಕೂಡ ನನಗೆ ವಿಶ್ವಾಸ ಇದೆ. ಇನ್ನೊಂದು ಮೋಹನ್ ಚಿತ್ಲೆ ಅವರು ತಾವು ಈ ವಾದ್ರಾ ವಿಚಾರ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ತಮ್ಮಲ್ಲಿ ಆಕ್ರೋಶ ರೋಷಾವೇಶವನ್ನ ಇನ್ನಷ್ಟು ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ನಿವೃತ್ತ ವಾಯುಸೇನಾ ಅಧಿಕಾರಿ ಮೋಹನ್ ಅವರಿದ್ದಾರೆ. ಸರ್, ಈ ವಿಚಾರದಲ್ಲಿ ಇಂಥ ಸೂಕ್ಷ್ಮ ಸನ್ನಿವೇಶದಲ್ಲಿ ರಾಬರ್ಟ್ ವಾದ್ರಾ ಅವರಂತಹ ಪ್ರಭಾವಶಾಲಿ ವ್ಯಕ್ತಿಗಳ ಹೇಳಿಕೆಗಳು ಅಂದ್ರೆ ಮುಸ್ಲಿಮರು ಈ ದೇಶದಲ್ಲಿ ಬಹಳ ವೀಕ್ ಫೀಲ್ ಆಗ್ತಾರೆ, ಹಂಗಾಗಿ ಇಂಥವೆಲ್ಲ ಸಂಭವಿಸುತ್ತೆ, ಈ ತರದ ಭಾವನೆಗಳನ್ನು ಕೊಡುವಂತ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ? ತಮ್ಗೇನ್ ಅನ್ಸುತ್ತೆ ಈ ಹೇಳಿಕೆ ಬಗ್ಗೆ? ಇಲ್ಲ ಮೇಡಮ್, ಈ ಪೊಲಿಟಿಕಲ್ ಪರ್ಸನಲ್ಸ್ ಏನ್ ಕಾಮೆಂಟ್ಗಳಿದಾವಲ್ಲ ಅದ್ರ ಬಗ್ಗೆ ನಾ ಯಾವುದೇ ಕೂಡ ರಿಯಾಕ್ಷನ್ ಮಾಡ್ಕೊಡ್ಲಿಕ್ಕೆ ತಯಾರಿಲ್ಲ. ನಾಲಾಯಕ್ರಿ ಇವರು, ಬುದ್ಧಿಗೇಡಿಗಳು. ಇವ್ರನ್ನ ಗೊತ್ತಾ ಇವ್ರಿಗೆ ಏನ್ ಆ ಫ್ಯಾಮಿಲಿ ಜೊತೆ ಆಗಿದೆ ಅಂತ? ಸಾಮಾನ ನೋಡಿ ಕೊಂದಿದ್ದಾರೆ. ಮತ್ತೆ ಇವ್ನು ಹೇಳ್ತಾನೆ ಮುಸ್ಲಿಂ ತುಷ್ಟೀಕರಣ ಆಗ್ಬೇಕು, ಮುಸ್ಲಿಂಗೆ ಇದು ಆಗ್ಬೇಕಂತ. ನಾಚಿಕೆ ಬರಲ್ವಾ ಇವ್ಗೆ? ಅಂತವ್ರ ಬಗ್ಗೆ ಏನ್ ಮಾತಾಡೋದು ಮೇಡಮ್? ಆಸ್ ಎ ಡಿಫೆನ್ಸ್ ಪರ್ಸನ್ ಐ ಫೀಲ್ ಅಶೇಮ್ಡ್ ಆಫ್ ಹಿಮ್. ಇಂಥವ್ರ ಬಗ್ಗೆ ಏನ್ ಮಾತಾಡೋದು ಮೇಡಮ್ ಹೇಳಿ? ಓಕೆ, ಒಂದ್ ಕಡೆ ಎಲ್ಲಾ ತರದ ಭಾರತದ ಎಲ್ಲಾ ಸೇನಾ ಶಕ್ತಿಯನ್ನ ಒಗ್ಗೂಡಿಸಿ ಪ್ರತ್ಯುತ್ತರವನ್ನ ಕೊಡುವಂತ ಕೆಲಸ ಆಗ್ಬೇಕು ಅನ್ನೋ ಆಗ್ರಹ ಕೇಳ್ಬರ್ತಾ ಇದೆ. ಸೊ ಏನ್ ಮಾಡ್ಬೋದು ಸ್ಟ್ರಾಟಜಿಕಲಿ ಇವ್ರು ನೆಕ್ಸ್ಟ್ ಏನೆಲ್ಲ ಮಾಡ್ಬೋದು ಅಂತ ಅನ್ಸುತ್ತೆ? ಒಂದು ಮೋಹನ್ ಅವರೇ, ನಾವು ಇದನ್ನ ಆನ್ ಏರ್ ಡಿಸ್ಕಸ್ ಮಾಡುವಂತ ಸಂಗತಿ ಅಲ್ಲ. ದೇಶದ ಒಳಿತಿನ ದೃಷ್ಟಿಯಿಂದ ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತೆಲ್ಲ ನಾವು ಅದನ್ನ ಹೇಳ್ತಾ ಹೋಗೋದು ದೇಶದ ಭದ್ರತೆಗೇನೆ ಒಳ್ಳೇದಲ್ಲ. ಆದರೆ ಎಷ್ಟು ಹೇಳ್ಬೋದು ಅಷ್ಟನ್ನ ಹೇಳ್ಬೋದು ಅಂತಾದ್ರೆ ನೀವ್ ಏನ್ ಹೇಳ್ಬೋದು? ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು? ನಮ್ಮ ಮೂರು ಚೀಫ್ಗಳು ಅಂದ್ರೆ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ನವಾಲ್ ಸ್ಟಾಫ್ ಮತ್ತೆ ಚೀಫ್ ಆಫ್ ಏರ್ ಸ್ಟಾಫ್, ಅವರು ಬ್ಯಾಚ್ಮೇಟ್ ಕೂಡ ಹೌದು, ಮತ್ತೆ 2 ಜನ ಸೈನಿಕ್ ಸ್ಕೂಲ್ನಲ್ಲಿ ಕ್ಲಾಸ್ಮೇಟ್ ಕೂಡ ಹೌದು. ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಆರ್ಮಿ ಚೀಫ್ ಅವ್ರು ಹೇಳಿದ್ರು, ನಮ್ದೇನು ಕೋಆರ್ಡಿನೇಷನ್ ಇದೆ, ಆಮೇಲೆ ನಮ್ದೇನು ಕಂಬೈನ್ಡ್ ಸ್ಟ್ರಾಟಜಿ ಇದೆಲ್ಲ ಅದನ್ನ ಜಗತ್ತಿಗೆ ಸಾರ್ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದ ಜಗತ್ತಿದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಜಗತ್ತು ಇದು ಇದ್ರೂ ಕೂಡ ಎಷ್ಟು ಮೀಡಿಯಾಕ್ಕೆ ನಾವು ಲೀಕ್ ಮಾಡಬಹುದು ಅಷ್ಟು ಮಾಡ್ತಾರೆ. ಆದ್ರೆ ಇಂಟರ್ನಲ್ಲಿ ಇದೇನು ಆಪರೇಷನ್ ಇದೆಯಲ್ಲ ನನ್ನ ಅನ್ಸಿದ ಮಟ್ಟಿಗೆ 1971ಕ್ಕೆ ಏನ್ ವಾರ್ ಆಗಿತ್ತಲ್ಲ 2025 ವಾರು ಅದಕ್ಕಿಂತ ಡೇಂಜರಸ್ ಇದೆ. ಆಮೇಲೆ ಪಾಕಿಸ್ತಾನ ಹಿಡಿಮುಡಿ ಈ ಸತಿ ಮಾತ್ರ ಖಂಡಿತವಾಗಿ ಕಟ್ತಾರೆ ಅನ್ನೋದು ನನ್ನ ಡಿಫೆನ್ಸ್ ಫೋರ್ಸ್ ಮೇಲೆ ನಂಬಿಕೆ ಇದೆ. ಈ ಸರ್ಕಾರದ ಮೇಲೆ ನಂಬಿಕೆ ಇದೆ. ಸ್ಪೆಷಲಿ 2014ರ ಮೋದಿ ಸರ್ಕಾರದ ಮೇಲೆ ಇನ್ನೂ ಕೂಡ